ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಂತಾರೆ ಇನ್ನೂ ಎತ್ಕೋಬೇಕಂತೆ. ಸ್ನಾನ ಮಾಡಿ ರೆಡಿಯಾಗಿರೋದು ಆಗ ತಿಂಡಿ ಮಾಡ್ತಾಯಿದ್ದೀವಿ. ಜಸ್ಟ್ ಈ ರೆಸಿಪಿ ಎಲ್ಲ ತೋರಿಸಲ್ಲ, ಬೇಗ ಬೇಗ ತಿಂಡಿ ಮಾಡಬೇಕು, ಟೈಮ್ ಆಗೋಗೈತೆ. ಸ್ನಾನ ಮಾಡೋಕ್ಕೆ ಬರೋ ಅಷ್ಟರಲ್ಲಿ ನಾನು ಹೇಳಿದ್ದೆಲ್ಲ ಜಾನು ರೆಡಿ ಮಾಡಿ ಇಟ್ಟೈತೆ. ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ರೆಡಿ ಮಾಡಿಲ್ಲ. ಎತ್ಕೋತೀನಿ ರಮ್ಮ. ಒಂದು ಹಾಫ್ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತೀನಲ್ಲ, ಸ್ವಲ್ಪ ಎಣ್ಣೆ ಬೇಕು. ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಚಿನ್ನೆ ಅದು ಆಫ್ ಮಾಡ್ಬಾರ್ದು ಬಿಡು, ಅಮ್ಮ ಏನೋ ಮಾಡ್ತಿರ್ತಾನೆ. ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಪಲಾವು ಇಲ್ಲ ಟೊಮೊಟೊ ಪಲಾವು ಏನೋ ಒಂದು ಮಾಡ್ತಾಯಿದ್ದೀನಿ. ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಇದು, ನಾನೇ ಜಜ್ಕೊಂಡಿರೋದು, ಅದನ್ನೇ ಹಾಕ್ತೀನಿ. ಸ್ವಲ್ಪ ಹೊತ್ತು ಎಣ್ಣೆಲೆ ಬಾಡಿಸ್ಕೋಬೇಕು. ಸಾಲ್ಟ್ ಹಾಕೋಬೇಕು. ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೆ ಸ್ವಲ್ಪ ಎಣ್ಣೆಲೆ ಬೇಯಿಸ್ಕೊಂಡ್ರೆ ಕಹಿ ಬರಲ್ಲ. ನೀರು ಸಪ್ರೇಟ್ ಇಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಈ ಕೈಗೆ ಒಂದು ಬಳೆ, ಈ ಕೈಗೆ ಒಂಥರ ಬಳೆ, ಎರಡು ಕೈಗೂ ಬೇರೆ ಬೇರೆ ಥರ ಬಳೆ ಹಾಕೊಂಡಿದ್ದೀನಿ ನಾನು. ಬಟಾಣಿನೂ ಆ್ಯಡ್ ಮಾಡ್ತಿದ್ದೀನಿ. ಗರಂ ಮಸಾಲ, ಕಾಲಿನ ಮೆಣಸು, ಸ್ವಲ್ಪ ಚಿಲ್ಲಿ ಪೌಡರ್, ನಾನು ಬೇಯಿಸ್ಕೊಂಡೆ ಎಲ್ಲ ಹಿಂದೆನೇ ಹಾಕ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ನಾನು ಅದನ್ನೆಲ್ಲನೂ ಕಟ್ ಮಾಡಿ ಹಾಕ್ತಿರೋದು ವಿಡಿಯೋ ಲೆಂತ್ ಆಗುತ್ತೆ ಅಂತ. ನಾನು ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತಿರೋದು. ನೀವು ಅದೇ ಥರ ಅದು ಫ್ರೈ ಆದಮೇಲೆ ಎಲ್ಲನೂ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಚೆನ್ನಾಗಾಗಲ್ಲ. ಒಂದು 10 ನಿಮಿಷ 20 ನಿಮಿಷ ಬೇಕಾಗುತ್ತೆ, ಒಂದು 15 ನಿಮಿಷ ಅಂತೂ ಬೇಕೇ ಬೇಕು. ಈ ಥರ ನೀವು ನೀರೆಲ್ಲ ಸಪ್ರೇಟು ಕಾಯಿಸ್ಕೊಂಡು ಇಟ್ಕೊಂಡು ಮಾಡ್ಕೋತೀನಿ ಅಂದರೆ ಬೇಗನೆ ಆಗುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಬಟ್ ನಾನು ಹಿಂದೆನೇ ತೋರಿಸ್ತಾ ಇದ್ದೀನಿ ಅಂದ್ಕೊಂಡು ಬೇಯಿಸಿಲ್ಲ ಅಂದ್ಕೋಬೇಡಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕಾದಿರೋ ಬಿಸಿನೀರು ಹಾಕೋದು ಬೇಗ ಆಗುತ್ತೆ. ಬಿಸಿನೀರು ಹಾಕೋದು ತಲೆನೇ ಇದು ಮಾಡಿದ್ರೆ ಟೈಮ್ ಆಯ್ತು ತನಕ ಬಂದ್ಬಿಟ್ಟೆ. ಫಸ್ಟ್ ಟೈಮಾ ಸುಮಾರು ದಿನನೇ ಆಯಿತು ಅಲ್ಲ ಜನ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾನೆ ಇರಲಿಲ್ಲ. ನಾವು ಮಾಡಿದ್ವಾ ಫಸ್ಟ್ ಟೈಮು ಮೆಂತ್ಯ ಸೊಪ್ಪಿನ ಪಲಾವ್ನ ಕೂದಲು ಬಿಚ್ಚಿಬಿಟ್ಟೆ. ಕೂದಲು ಉದುರ್ಬಿಡುತ್ತೆ ಹಿಂಗೆ ಯಾಕಂದ್ರೆ ತೇವದು ಅಡುಗೆ ಮೇಲೆ ಕೂದಲು ಉದ್ರೆ ಕಷ್ಟ. ಫಸ್ಟ್ ಟೈಮು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಿರೋದು. ಅದು ಹೇಗೆ ಮಾಡೋದಂತ ಗೊತ್ತಿಲ್ಲ, ಮಾಡಿದ್ದೀನಿ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ನಾನು ಒಂಥರ ನಮ್ಮ ಮನೆಯಲ್ಲಿ ಜಾಸ್ತಿ ಮಸಾಲೆ ಆಗಲ್ಲ, ನನಗೂ ಆಗಲ್ಲ, ಜನಗೂ ಆಗಲ್ಲ, ಪಪ್ಪಂಗೂ ಆಗಲ್ಲ. ಸ್ವಲ್ಪ ಮಸಾಲೆ ಇದ್ರೂ ಏನಾದರೂ ಒಂದು ಐಟಮ್ಸ್ ಮಿಸ್ ಆದರೂ ಕೂಡ ನಾವು ಅಡುಗೆ ಮಾಡಿಬಿಡ್ತೀವಿ. ನೋಡೋಣ, ಮಾಡಿದ್ದೀನಿ, ಹೇಗೆ ಬಂದಿದೆ ನೋಡೋಣ. ಫಸ್ಟು ಟೈಮು ಮೆಂತ್ಯ ಸೊಪ್ಪಿನ ಪಲಾವನ್ನ ನಮ್ಮ ಮನೇಲಿ ಟ್ರೈ ಮಾಡ್ತಿರೋದು. ಹೇಗಿತ್ತು ಅಂತ ತಿಂದ ಮೇಲೆ ಹೇಳ್ತೀನಿ, ತೋರಿಸ್ತೀನಿ. ಕಲರ್ ಬಂದಿಲ್ಲ ಅದು ಯಾಕೆಂದರೆ ಚಿಲ್ಲಿ ಪೌಡ್ರು ಅಥವಾ ಗರಂ ಮಸಾಲ ಪೌಡ್ರು ಅವೆಲ್ಲ ನಾನು ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪನೇ ಹಾಕಿರೋದು.
ಕೊರಿಯಂಡರ್ ಪೌಡ್ರು ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿರೋದು, ಇನ್ಯಾವುದೂ ನಾನು ಜಾಸ್ತಿ ಹಾಕಿರೋ. ನೋಡೋಣ ಹೀಗಿರುತ್ತೆ ಅಂತ. ತಿನ್ನೋ ಥರ ಇದ್ದರೆ ಸಾಕು ಅಷ್ಟೇ. ಕಾಣಿಸ್ತಲ್ಲ ಇವಾಗ. ಏನೋ ಬೇಕು? ಏಯ್ ಪಾಪ ಇಲ್ಲಿ ಕಾಣಿಸ್ತಾ, ನೀನು ಅಡ್ಡ ಇದೆಯಾ? ಏನ್ ಬೇಕೋ? ಅನ್ನ ಅಷ್ಟೇ. 2 ವಿಸಲ್ ಏನು ಕೂಗಿಸಲ್ಲ ನಾನು. 1 ವಿಸಲ್ ಕೂಗಿ ಸ್ವಲ್ಪ ಹೊತ್ತಾದ್ಮೇಲೆ ಆಫ್ ಮಾಡ್ಬಿಡ್ತೀನಿ, 2 ವಿಸಲ್ ಬರೋಕ್ಕೂ ಮುಂಚೆನೆ. ಚೆನ್ನಾಗಾಗುತ್ತೆ ರೈಸು, ಅದಕ್ಕೋಸ್ಕರ. ನೆಕ್ಸ್ಟ್ ಪುಟ್ಟ ಅಂತ ನನ್ನ ಗುರು ರೆಡಿ. ಈ ಥರ ಆಗಿದೆ, ಹೊಗೆ ಬರ್ತಾ ಇದೆ. ಇನ್ನು ಹೇಗಿತ್ತು ಅಂದ್ಬಿಟ್ಟು ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ ಜನ, ಸುಡ್ತಾ ಕೂತೈತೆ. ಒಂದು 20 ನಿಮಿಷದಲ್ಲಿ ಆಗಿರೋ ಪಲಾವ ಮೆಂತ್ಯ ಪಲಾವ್. ಕಹಿ ಏನಿಲ್ಲ ಕಹಿ ಏನಿಲ್ಲ. ಕಹಿ ಬರಬಾರ್ದು ಅಂದರೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಕೊಂಡು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ. ಆಗ ಚೆನ್ನಾಗಿ ಫ್ರೈ ಆಗುತ್ತಲ್ಲ, ಕಹಿ ಏನು ಬರಲ್ಲ. ಕಹಿ ಏನು ಬರಲ್ಲ, ಕಹಿ ಅಂತೀವಿ, ಕಹಿ. ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಹಿ ಬರಲ್ಲ, ಚೆನ್ನಾಗೈತೆ. ಚೆನ್ನಾಗಿದೆ. ಅವರು ಅಲ್ಲಿ ಬ್ಯಾಟಿಂಗ್ ಮಾಡ್ತಾವ್ರೆ, ಅವನು ಸ್ಪೂನಲ್ಲಿ ತಿಂತವ್ರೆ. ಹಾಯ್, ಹೇಗೈತೆ? ABCD ಹೇಳ್ಕೊಡ್ತಾ ಬಾರೋ. ಯಾಕೆ ಸ್ಕೂಲ್ಗೆ ಹೋಗಲ್ವಾ? ಬ್ಯಾಗ್ ತಗೊಡ್ತೀನಿ ಬಾ ಒಂದು. ತಿನ್ಕೋ ಬೇಗ. ಎರಡೇ ಅಗ್ಲು ಹೋಗೋದು ಬಾಯಿಗೆ. ಬಾ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಬಾ. ಚೆನ್ನಾಯ್ತು. ಯಾಕೆ ಡ್ರುಣದಲ್ಲಿ ಹೋಯ್ತೀಯಾ? ಖಾರ ಐತಲ್ಲ ನಿಂದು ಹೋಗೋದ್ರಲ್ಲಿ. ನೀನೇ ಹೋಯ್ತೀಯಾ? ಕೊಟ್ಟೆ ಒಂದು ಬಾಕ್ಸಿಗೆ ಅನ್ನ ಹಾಕ್ಬಿಟ್ಟು ಹಂಗೊಂದು ಬ್ಯಾಗ್ ಕೊಡಮ್ಮ, ಬಿಟ್ಬಿಟ್ಟು ಬರ್ತೀನಿ. ಹೋಗ್ತೀಯಮ್ಮ ಸ್ಕೂಲ್ಗೆ? ಬೇಡವಾ? ಯಾಕೆ ಯಾಕೆ ಬೇಡ? ಯಾಕೆ ಯಾಕೆ ಅನ್ನ ತಿಂತಾನಂತೆ. ಮನೇಲೇ ಇರ್ತೀಯಾ? ಮನೇಲೇ ಇರ್ತಾನಂತೆ ಸ್ಕೂಲ್ ಅಂತೆ. ಪಾಪ ಆಚೆ ಸುಮ್ಮ ಕೂತು ನನ್ನ ಮನೇಲೆ ಕೂಚು ಬಂದ್ಬಿಟ್ಟ. ಚೆನ್ನಾಗಿದೆ ಬಂಗಾರಿ, ಇಷ್ಟ ಆಯ್ತಾ? ಸರಿಯಾಗಿ ತಿನ್ನು. ಅರ್ಧ ಕೆಳಗಡೆಗೆ ಅರ್ಧ ಒಳಗಡೆಗೆ ಹಾಕ ತಿಂತಿದೀಯಲ್ಲ. ಸೂಪರ್ ಹೇಳು, ಹೇಳು ಬೇಗ ಅಮ್ಮಂಗೆ. ಸೂಪರ್ ಹೇಳು. ಅಮ್ಮ ಸೂಪರ್ ಅಂತ ತೋರಿಸ್ಬಿಡು ಅಮ್ಮಂಗೆ. ಬೇಗ 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 ಬೇಗ. ಯೆಸ್, ಗುಡ್ ಬಾಯ್, ಸೂಪರ್. ನಿಂಗೆ ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ನಿಜ? ನೀನು ಯೂಟ್ಯೂಬ್ಗೆ ಹಾಕ್ತೀಯ ಅಂತಲ್ಲ, ಚೆನ್ನಾಗೈತೆ, ನಿಜ ಹೇಳ್ತೀನಿ. ಫಸ್ಟ್ ಟೈಮ್ ಮಾಡಿರೋದಲ್ವಾ? ನಮ್ಮ ಇಷ್ಟ ತಿಂದಾಯ್ತು. ಅವನು ತಟ್ಟೆ ಅಂತೆ. ಈ ಮಗ ತಟ್ಟೆಲ್ಲಿ ತಿಂತದೆ ಅನ್ಕೊಬಿಡ್ತಾರೆ ಆಮೇಲೆ. ಹಾಯ್, ಕೆಲಸ ಎಲ್ಲ ಮುಗೀತು. ಪಾಪನು ಮಲಗಿಸ್ಬಿಟ್ಟು ಬಂದೆ. ಸದ್ಯಕ್ಕೆ ಇವಾಗ ಹಣ್ಣು ಬಿಡಿಸಿ ಎತ್ತಿಡೋಣ ಅಂತ. ಆಮೇಲೆ ಒಟ್ಟಿಗೆ ಇನ್ನೊಂದು ಸಾರಿ ಕಸ ಗುಡಿಸ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಣ್ಣು ಬಿಡಿಸಿ ಎತ್ತಿಟ್ರೆ ಅವ್ನು ಮಲಗಿದ ಎದ್ಮೇಲೆ ಕೊಡೋಕ್ಕೆ ಸರಿ ಹೋಗುತ್ತೆ. ಯಾವಾಗಲೂ ಕೊಡಲ್ಲ ನಾನು, ಯಾವಾಗಲಾದರೂ ಒಂದೊಂದು ಸಾರಿ ಕೊಡ್ತೀನಿ. ಏನಾದರೂ ತಿನ್ನೋಕೆ ಕೊಟ್ಟಿಲ್ಲ ಅಂದಾಗ ಇದನ್ನು ಕೊಡ್ತೀನಿ. ಬೆಳಿಗ್ಗೆ ಇದು ಕೊಟ್ಟಿದ್ದೆ ತಿನ್ನೋದಕ್ಕೆ, ಬಿಸ್ಕೆಟ್ ಇಸ್ಕೊಂಡು ತಿಂದ. ಅಷ್ಟೊಂದು ಕೊಟ್ಟರು ಒಳ್ಳೇದಲ್ಲ, ಬಟ್ ಮಕ್ಕಳು ಕೇಳಲ್ಲ, ಜಂಕ್ ಫುಡ್ ತಿಂತಾರೆ. ಸ್ವಲ್ಪ ಕೊಟ್ಟರೆ ಓಕೆ. ನಮಗೂ ಅಷ್ಟೇ ತಿನ್ನಬಾರ್ದು ಅಂದ್ಕೊಡ್ತು, ಬಟ್ ನನಗೂ ತಿಂದೇ ಇರೋಕ್ಕಾಗಲ್ಲ. ಸೊ ಇವಾಗ ಹಣ್ಣು ಬಿಡಿಸಿಡ್ಬೇಕು. ಮತ್ತು ಇನ್ನೊಂದೇನೆಂದರೆ ಇದೇನಂತಾರೆ, ಕುಟಾಣಿ ಅಂತಾರೆ, ಚಿಕ್ಕದು ಒಳ್ಳುಕಲ್ಲು ಅಂತಲೂ ಕೂಡ ಅನ್ಬೋದು. ಇದನ್ನು
ಎಲ್ಲಿ ಮೀನಾಕ್ಷಿ ಟೆಂಪಲ್, ಮೀನಾಕ್ಷಿ ಮಾಲ್ ಇದೆಯಲ್ಲ, ಆ ಆಪೋಸಿಟು ಒಂದು ಟೆಂಪಲ್ ಇದೆ, ಮೀನಾಕ್ಷಿ ಟೆಂಪಲ್ಲು. ಅಲ್ಲಿ ತೊಗೊಂಡಿದ್ದು ಇದನ್ನು. ಇದು ಏನಾಗಿದೆ ನೋಡಿ, ಒಡೆದೋಗಿದೆ. ಜಾನೆ ಏನು ಮಾಡಿದ್ದಾರೆ, ಹುಣಸೆ ಹಣ್ಣ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಅದೇನಾಗ್ಬಿಟ್ಟಿದೆ, ಫುಲ್ಲು ಗಟ್ಟಿಯಾಗ್ಬಿಟ್ಟಿದೆ ಅಲ್ಲ, ಅದನ್ನು ಹೊಡಿಯೋಕ್ಕೆ ಅಂತ ಇದನ್ನು ಯೂಸ್ ಮಾಡಿದ್ದಾರೆ. ಇದು ನೋಡಿ ಒಡೆದೇ ಹೋಗೈತೆ. ನಂಗೆ ಹೇಳಿಲ್ಲ, ಕೆಳಗಡೆ ಇಟ್ಟೆ ಬಿದ್ದೋಯ್ತು, ಒಡೆದೋಯ್ತು. ಅಯ್ಯೋ, ನಾವು ಮೇಲ್ಗಡೆಯಿಂದ ಎತ್ತಾಕಿದ್ರು ಒಡೆದೋಗಲ್ಲ, ಇದು ಹೆಂಗೆ ಒಡೆದೋಯ್ತು, ಏನು ಮಾಡಿದೆ ಹೇಳು ಅಂದರೆ ಹೇಳ್ತಾನೆ ಇಲ್ಲ. ಆಮೇಲೆ ನೆನ್ನೆ ಹುಣಸೆಹಣ್ಣು ಇಷ್ಟೊಂದು ಗಟ್ಟಿಯಾಗ್ಬಿಟ್ಟೈತೆ ನೋಡು ಜಾನು, ಫ್ರಿಜ್ಜಲ್ಲಿ ಇಟ್ಟು ಅಂತ ಹೇಳಿದ್ನ. ಆಗ ಕಲ್ಲು ಏನಕ್ಕೆ ಹೊಡೆದೋಯ್ತು ಅಂದರೆ ಅದನ್ನು ಕಟ್ ಮಾಡೋದಕ್ಕೆ ಅಂತ ಹೊಡಿತಾ ಇದ್ದೆ, ಅಂದರೆ ನೆನೆಯಾಕೋದಕ್ಕೆ ಅಂತ ಹೇಳಿದ್ದೆ ನಾನು. ಅದನ್ನು ಹೊಡಿತಾ ಇದ್ದೆ, ಮುರಿದೋಯ್ತು ಅಂದರು. ಹೌದಾ, ಇವಾಗ ನಿಜ ಹೇಳ್ತಿದ್ಯಾ ಅಂದ್ಕೊಂಡೆ ನಾನು. ಆ ಥರ ಅದನ್ನು ಹೊಡಿಯೋಕೆ ಹೋಗಿ ಮುರಿದಾಕಿರೋದು. ನಾನು ಒಂದು ಕೆಲಸ ಹೇಳಿದರೆ ಒಂದಷ್ಟೇ ಮುರಿದೋಗೈತೆ, ಏನು ಮಾಡೋಕ್ಕಾಗಲ್ಲ. ಎರಡು ಕಡೆ ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಹಣ್ಣನ್ನು ತೆಗಿಯೋಕ್ಕೆ. ನಾನು ಈ ಥರ ಒಂದು ಕಡೆ, ಎರಡು ಕಡೆ, ಮೂರು ಕಡೆ ಈ ಥರ ಮಾಡಿಕೊಂಡು ಮೇಲ್ಗಡೆ ಇದೆಯಲ್ಲ ಇದನ್ನು ಈ ಥರ ತೆಗೆದ್ಬಿಡ್ತೀನಿ. ಈ ಥರ ತೆಗೆದ್ರೆ ನೋಡಿ ಎಷ್ಟು ಈಸಿ ಹಣ್ಣು ಬಿಡ್ತದೆ, ಬಿದ್ದೆ ಹೋಗ್ಬಿಡ್ತು. ತೋರ್ಸೋದು ಇಷ್ಟ ತೋರಿಸ್ತೀನಿ. ಅಷ್ಟೇ, ಬೇಗ ಬೇಗ ಬಿಡಿಸ್ಕೊಳ್ಬೋದು ಈ ಥರ ಮಾಡಿದ್ರೆ. ಇಲ್ಲಾಂದರೆ ಹಣ್ಣು ಕಟ್ಟಾಗಿ ಅದರಲ್ಲಿ ಒಳಗಡೆ ಇರೋ ರಸ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಅವಾಗ ಎವ್ರಿ ಡೇ ಅಮ್ಮ ಹಣ್ಣು ಬೇಕು ಅಂತಿದ್ದ. ಇವಾಗ ಕೊಟ್ಟರು ತಿನ್ಕೊಬಿಡ್ತಿದ್ದ. ಇವಾಗ ಏನು ಮಾಡ್ತಾನೆ ಗೊತ್ತಾ, ನಾನು ಇದರಲ್ಲಿ ಅರ್ಧ ಕೊಡ್ತೀನಿ, ಅರ್ಧನೂ ತಿನ್ನಲ್ಲ, ಕಾಲು ಭಾಗ ತಿಂದ್ಬಿಟ್ಟು ಎಲ್ಲನೂ ಕೈಲಿ ಈ ಥರ ಅಯ್ಯೋ ಹಿಂಗೆ ಹೋಗ್ಬಿಟ್ಟು ಆರಿಸ್ಕೊಂಡು ಎಲ್ಲನೂ ಗಲೀಜು ಮಾಡಿರ್ತಾನೆ. ನನ್ನ ಬಟ್ಟೆ ತೋರ್ಸೋಕೆ ಹೋಗಿ ನನ್ನ ಬಟ್ಟೆ ಮುಖಕ್ಕೆಲ್ಲ ಆಡ್ಬಿಟ್ಟು ಆ ಥರ ಮಾಡಿಕೊಂಡು ಆಟ ಆಡ್ಕೊಂಡು ಕೂತಿರ್ತಾನೆ. ತಿನ್ನಲ್ಲ ಇವಾಗ ಹಣ್ಣು. ಅವನು ಫಸ್ಟು ತಿನ್ಕೊಳ್ತಿದ್ದ, ಇವಾಗ ತಿನ್ನಲ್ಲ. ಆಯಿತು ಬಿಡಿಸಿ, ಪರವಾಗಿಲ್ಲ, ಹಣ್ಣು ಚೆನ್ನಾಗಿದೆ, ಒಳಗಡೆ ಯಾವುದೂ ಏನೂ ಹೋಗಿಲ್ಲ. ಇಷ್ಟು ಹಣ್ಣು ಐತೆ, ಇದರಲ್ಲಿ ಸ್ವಲ್ಪ ಕೊಡ್ತೀನಿ ಅಷ್ಟೇ. ಅವನು ತಿನ್ನಲ್ಲ, ನಾನು ಸ್ವಲ್ಪ ತಿಂತೀನಿ. ಇಬ್ಬರು ಅವನು ಇದ್ಮೇಲೆ ಅವನ ಜೊತೆನೇ ನಾನು ಕೂತ್ಕೊಂಡು ತಿಂತೀನಿ. ಇವಾಗೇನು ತಿನ್ನಲ್ಲ ಸದ್ಯಕ್ಕೆ. ಇವಾಗ ಬಿಡಿಸಿ ಎತ್ತಿಡ್ತಿದ್ದೀನಿ. ಅವನು ಎದ್ಮೇಲೆ ಬಿಡಿಸಿ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ಬಿಡಿಸಿ ಎತ್ತಿಟ್ಬಿಟ್ರೆ ಆಮೇಲೆ ತಿನ್ಬೋದು ಅಂತ. ಅವನು ಒಂದೂವರೆ ವರ್ಷ ಇದ್ದಾಗ ಅವನಿಗೆ ಸಿಕ್ಕಾಬಿಟ್ಟೆ ಇಷ್ಟ ದಾಳಿಂಬೆ ಹಣ್ಣು, ಸಿಕ್ಕಾಬಿಟ್ಟೆ ತಿಂದಿಲ್ಲ. ಇವಾಗ ತಿನ್ನೋದೇ ಅಲ್ಲ, ಆಟ ಆಡೋದೇ ಜಾಸ್ತಿ ಕಲ್ತ್ಬಿಟ್ಟಿದ್ದಾನೆ. ಈ ಬಾಟಲ್ ಬಂದು ಗಲೀಜಾಗ್ಬಿಟ್ಟೈತೆ. ಇದರಲ್ಲಿ ನಟ್ಸ್ದು ರೋಸ್ಟ್ ಮಾಡಿರೋ ನಟ್ಸ್ ಇತ್ತು, ಅಂದರೆ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಎಲ್ಲನೂ ರೋಸ್ಟ್ ಮಾಡಿ ಹಾಕಿರೋ. ಇದರಲ್ಲಿ ಉಪ್ಪು ಖಾರ ಎಲ್ಲ ಇತ್ತು. ಅದನ್ನು ತಿಂದಾದಮೇಲೆ ನಾನು ಇದನ್ನು ಒಂದು ಮನಿ ಪ್ಲ್ಯಾಂಟ್ ಹಾಕ್ಬಿಟ್ಟು ಬೆಳೆಸಿದೆ. ಚೆನ್ನಾಗೇ ಬಂದಿತ್ತು. ಆಮೇಲೆ ಒಳಗಡೆನೇ ಎಲ್ಲ ಕೊಳ್ತೋಯ್ತು. ಅಯ್ಯೋ ಹೋಗಂತ ಹೇಳಿ ಕಿತ್ತೆಸ್ಬಿಟ್ಟು ಆಮೇಲೆ ನೆಡೋಣ ಅಂತ ಇಟ್ಟೆ. ಅದನ್ನ ಹಾಗೆ ಇಟ್ಟಿಟ್ಟಿಲ್ಲಿ ಯಾವ ಥರ ಆಗ್ಬಿಟ್ಟಿದೆ. ಚೆನ್ನಾಗಿರೋ ವಾಶ್ ಮಾಡಿ ನೋಡ್ತೀನಿ, ಮತ್ತೆ ಟ್ರೈ ಮಾಡ್ತೀನಿ. ಬಂದರೆ ಓಕೆ, ಅಂದರೆ ಇಲ್ಲ ಅಷ್ಟೇ. ಮಲಗಿದ್ದಾನೆ, ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ. ಯಾವಾಗಲೂ ರೆಸ್ಟೇ, ಮನೆಯಲ್ಲೇ ಇರ್ತೀವಲ್ಲ, ಏನು ಕೆಲಸ ಇಲ್ಲ, ದೊಡ್ಡ ಕೆಲಸನೇ ಇಲ್ಲ. ಮಧ್ಯಾಹ್ನ ಅವ್ನಿಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿಕೊಂಡು ಅವ್ನು 7 ವರ್ಷ ನಂದು ಊಟ ಆಗೋಗಿರುತ್ತೆ. ಆಮೇಲೆ ಅವನಿಗೆ ಊಟ ಮಾಡಿಸ್ತೀನಿ, ಆಮೇಲೆ ಹಣ್ಣು ಕೊಡೋದು. ಸದ್ಯಕ್ಕೆ ಈಗ ಸ್ವಲ್ಪ ಆಟ ಆಡಿಕೊಂಡು ಅದು ಇದು ನಟ್ಸ್ತು ಏನೋ ಪಿಸ್ತದ್ದೆಲ್ಲ ಬೀಜ ಏನೋ ಸಿಪ್ಪೆ ಎಲ್ಲ ಚೆಲ್ಲಿದ್ದಾನೆ, ಅದೆಲ್ಲ ಗುಡಿಸಿ ಎತ್ತಾಕ್ಬಿಟ್ಟು ಸ್ವಲ್ಪ ಹೊತ್ತು ಫೋನ್ ನೋಡಿಬಿಟ್ಟು ಆರಾಮಾಗಿ ಕೂತಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.